ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಪ್ಲೀಸ್ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ನನಗೆ ವ್ಲಾಗ್ನ ಡೈಲಿ ಹಾಕೋಕ್ಕಾಗ್ತಾ ಇಲ್ಲ, ಅದಕ್ಕೆ ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ನಿಮ್ಮ ಹತ್ರ. ನಂದು ಬ್ಯುಸಿ ರೊಟೀನ್ ಇರೋದ್ರಿಂದ ಸ್ವಲ್ಪ ಲೇಟ್ ಆಗ್ತಾ ಹೋಗುತ್ತೆ. ನಾನು ಯಾವಾಗ ಫ್ರೀ ಆಗ್ತೀನಿ ಆವಾಗ ಖಂಡಿತವಾಗ್ಲೂ ನಾನು ವ್ಲಾಗ್ನ ಮಾಡಿ ಹಾಕ್ತೀನಿ. ಫ್ರೆಂಡ್ಸ್, ಇವತ್ತು ನಾನು ಚಿಕನ್ ರೆಸಿಪಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸಿಂಪಲ್ಲಾಗಿ ಮಾಡ್ಕೋಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಫ್ರೆಂಡ್ಸ್, ನಾನಿಲ್ಲಿ 1/2 kg ಅಷ್ಟು ಚಿಕನ್ನ ತೊಗೊಂಡಿರೋದು. ಒಂದು 2-3 ಮೆಂಬರ್ಸ್ ಅಷ್ಟು ತಿನ್ಬೋದು, ಅಷ್ಟು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಇವಾಗ ಇದನ್ನು ನಾನು ರೋಸ್ಟ್ ಮಾಡ್ಕೊಳ್ಳೋಕ್ಕೆ ಸ್ಟವ್ ಆನ್ ಮಾಡಿ ಇಟ್ಟಿದ್ದೀನಿ. ಫಸ್ಟಿಗೆ ನಾನು ಈ ಹಸಿ ಚಿಕನ್ನೇ ಒಂದೇ ಸರಿಗೆ ಒಗ್ಗರಣೆ ಹಾಕಿ ಆ ಥರನೂ ಮಾಡ್ತಾರೆ. ಬಟ್ ನಾವಿಲ್ಲಿ ಮಾಡೋದು ಹೇಗೆ ಅಂತಂದರೆ, ಫಸ್ಟು ಚಿಕನ್ನ ಅದರಲ್ಲಿ ನೀರಿನ ಅಂಶ ಏನಿರುತ್ತಲ್ಲ ಅದೆಲ್ಲ ಹೋಗಬೇಕು. ಅದಕ್ಕೆ ನಾನು ಇದನ್ನು ಫಸ್ಟು ಫ್ರೈ ಮಾಡ್ಕೊಳ್ತೀನಿ. ಫಸ್ಟು ನಾನು 1/2 kg ಚಿಕನ್ ತೊಗೊಂಡಿದ್ನಲ್ಲ, ಚಿಕನ್ ತೊಗೊಂಡಾದಮೇಲೆ ಇದಕ್ಕೆ ಇವಾಗ ಒಂದು ಚಿಕ್ಕ ಈರುಳ್ಳಿನ ಉದ್ದುದಾಗಿ ಸ್ಲೈಸ್ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಮತ್ತು ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಉಪ್ಪು ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ನೀರಿನ ಅಂಶ ಏನಿರುತ್ತಲ್ಲ ಅದೆಲ್ಲ ಹೋಗಬೇಕು. ನಾನು ಅಲ್ಲಿವರೆಗೂ ಇದನ್ನು ಬೇಯಿಸ್ತೀನಿ ಫ್ರೆಂಡ್ಸ್. ಇದು ಏನೇ ಅಂದ್ರೂ ಒಂದು 10 ನಿಮಿಷ ಆಗುತ್ತೆ ಫ್ರೆಂಡ್ಸ್ ಇದು ಬೇಯೋದಕ್ಕೆ. ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಬೇಕು. ಅದು ನೀರು ಬಿಟ್ಕೊಳ್ಳುತ್ತೆ. ನಾನು ಇದು ನಿಮಗೆ ತೋರಿಸ್ತೀನಿ. ಅದು ನೀರು ಬಿಟ್ಕೊಂಡಾಗ ನೋಡಿ, ಇಷ್ಟೇ. ಈರುಳ್ಳಿ, ಒಂದು ಸ್ಮಾಲ್ ಸೈಜ್ ಈರುಳ್ಳಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು, ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ನಾವಿದನ್ನು ಕುದಿಯೋದಕ್ಕೆ, ಅಂದರೆ ಚೆನ್ನಾಗಿ ರೋಸ್ಟ್ ಆಗಬೇಕು. ಇವಾಗ ಬಿಟ್ಬಿಡೋಣ ಮುಚ್ಚಿಬಿಟ್ಟು ಫ್ರೆಂಡ್ಸ್. ಅದು ಮಧ್ಯದಲ್ಲಿ ನಾನು ತೆಗೆದುಬಿಟ್ಟು ತೋರಿಸ್ತೀನಿ ನಿಮಗೆ. ಸ್ವಲ್ಪ ನೀರು ಬಿಟ್ಕೊಂಡಿದೆ ನೋಡಿ. ಇದು 3 ನಿಮಿಷ 4 ನಿಮಿಷ ಆದಮೇಲೆ ನಾನು ತೋರಿಸ್ತಾ ಇರೋದು. ಬೇಯೋದಕ್ಕಿಟ್ಟ ಮೇಲೆ 3-4 ಮಿನಿಟ್ಸ್ ಆದಮೇಲೆ ನಿಮಗೆ ತೋರಿಸ್ತಾ ಇರೋದು. ಇದಿನ್ನು ಕಂಪ್ಲೀಟ್ ಆಗಿಲ್ಲ, ಸೊ ನೀರಿನ್ನು ಹೋಗಿಲ್ಲ ನೋಡಿ ಫ್ರೆಂಡ್ಸ್. ಇವಾಗ ಅದೆಲ್ಲ ಆದಮೇಲೆ ತೋರಿಸ್ತಾ ಇರೋದು ನೋಡಿ. ಈ ಥರ ನಮಗೆ ಬಂದಿರಬೇಕು. ನೀರೆಲ್ಲ ಹೋಗಿದೆ, ಎಣ್ಣೆ ಬಿಟ್ಕೊಂಡಿದೆ ಫ್ರೆಂಡ್ಸ್. ಅದು ಇವಾಗ ಚಿಕನ್ ಬೆಂದಿದೆ. ಓಕೆ ಫ್ರೆಂಡ್ಸ್, ಇವಾಗ ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು ಸೈಡಿಗೆ ಇಟ್ಟು, ಇವಾಗ ಇದಕ್ಕೆ ಏನೇನು ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಮಸಾಲೆ ಪದಾರ್ಥಗಳು ಏನೇನು ಬೇಕು ಸೊ ಅದನ್ನು ನೋಡೋಣ. ನಾನಿಲ್ಲಿ ಒಂದು ದೊಡ್ಡ ಈರುಳ್ಳಿನ ನಾವಲ್ಲಿ ಇದಕ್ಕೂ ಇಟ್ಟಿದ್ವಿ, ಇಲ್ಲಿನೂ ಈರುಳ್ಳಿ ತೊಗೊಳ್ಳೋಣ. ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೊಟೊ ಒಂದು ಮೀಡಿಯಮ್ ಗಾತ್ರದಷ್ಟು ಒಂದು ದೊಡ್ಡದು ಟೊಮೊಟೊ, ಅಚ್ಚ ಖಾರದ ಪುಡಿ, ಚಿಕನ್ ಮಸಾಲ ಪುಡಿ, ಮತ್ತು ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು, ಒಗ್ಗರಣೆಗೆ ಎಣ್ಣೆ, ಇಷ್ಟು. ಮತ್ತು ನಾವು ಇಲ್ಲಿ ರುಬ್ಕೊಳ್ಳೋದಕ್ಕೆ ಚಕ್ಕೆ ತೊಗೊಂಡಿದ್ದೀನಿ ಸ್ವಲ್ಪ. ನಮಗೆ ಜಾಸ್ತಿ ಮಸಾಲೆ ಇಷ್ಟ ಆಗೋಲ್ಲ, ಸೊ ಸಿಂಪಲ್ಲಾಗಿ ಚಕ್ಕೆ, ಒಂದು ಏಲಕ್ಕಿ, ಲವಂಗ, ಬೆಳ್ಳುಳ್ಳಿ, ಕೊತ್ತಂಬರಿ, ಶುಂಠಿ ಇಷ್ಟು ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ತೊಗೊಂಡಿದ್ದೀನಿ. ಸಾಕು ಫ್ರೆಂಡ್ಸ್, ಇಷ್ಟೇ ಇಂಗ್ರೀಡಿಯೆಂಟ್ಸ್ ಆದರೆ ಸಾಕು, ನಮ್ಮ ಚಿಕನ್ ಗ್ರೇವಿ ರೆಡಿ ಆಗುತ್ತೆ. ನಾನಿಲ್ಲಿ ಫಸ್ಟಿಗೆ ಬಾಳಿಗೆನ ಸ್ಟವ್ ಆನ್ ಮಾಡಿ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಫಸ್ಟ್ ಇವಾಗ ಆಯಿಲ್ ಹಾಕ್ತಾಯಿದ್ದೀನಿ. ನೀವಿಲ್ಲಿ ತುಪ್ಪನೂ ಹಾಕ್ಬೋದು, ಆಯಿಲು ಹಾಕ್ಬೋದು, ನಿಮ್ಗೆ ಯಾವುದು ಇಷ್ಟ ಅದು ಹಾಕ್ಬೋದು. ನಾನಿಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ, ಅಡುಗೆ ಎಣ್ಣೆನ ಸೈಡಿಗೆ. ಮತ್ತು ನಾನಿಲ್ಲಿ ಬಿಸಿ ನೀರನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ. ತಣ್ಣೀರನ್ನು ಹಾಕಬಾರ್ದು ಫ್ರೆಂಡ್ಸ್. ಯಾವುದೇ ಒಂದು ಗ್ರೇವಿ ಆಗಲಿ, ಸಾಂಬಾರಾಗಲಿ, ಏನಾಗಲಿ ನಾವು ಮಿಡಲಲ್ಲಿ ಏನಾದರೂ ನೀರು ಹಾಕ್ತೀವಿ ಅಂತಂದರೆ ಯಾವುದೇ ಕಾರಣಕ್ಕೂ ತಣ್ಣೀರನ್ನ ಹಾಕಬೇಡಿ. ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಸೈಡ್ಗೆ. ಎಣ್ಣೆ ಆದಮೇಲೆ ಇದಕ್ಕೆ ಇವಾಗ ನಾನೇನು ಈರುಳ್ಳಿ ತೊಗೊಂಡಿದ್ನಲ್ಲ, ಸೊ ಅದನ್ನು ಈರುಳ್ಳಿನ ಸ್ವಲ್ಪ ಹಾಕಿ ಬೇಯಿಸ್ತಾ ಇದ್ದೀನಿ. ಮಾಮೂಲಿಯಾಗಿ ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಾದಮೇಲೆ ಇವಾಗ ಇದಕ್ಕೆ ನಾವು ಮಸಾಲೆ ಏನು ಮಾಡ್ಕೊಂಡಿದ್ವಲ್ಲ ಫ್ರೆಂಡ್ಸ್, ಚಕ್ಕೆ, ಲವಂಗ, ಕೊತ್ತಂಬರಿ ಅದರದ್ದೆಲ್ಲ ಪೇಸ್ಟ್ ಮಾಡಿದ್ದೀನಿ.
ಸೊ ಅದ್ರ ಪೇಸ್ಟ್ನ ನಾನು ಇವಾಗ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾವೆಲ್ಲ ಹಸಿದೇ ತೊಗೊಂಡಿದ್ವಲ್ಲ, ಸೊ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ, ಆಮೇಲೆ ಚಕ್ಕೆ, ಲವಂಗ, ಬೆಳ್ಳುಳ್ಳಿ ಅದೆಲ್ಲ ಮಿಕ್ಸಿಗೆ ಹಾಕ್ಕೊಂಡಿರೋದು. ಸೊ ಅದನ್ನು ಇಲ್ಲಿ ಎಣ್ಣೆ ಬಿಡೋವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನಾವೇನೇ ಮಸಾಲೆ ಇಂಗ್ರೀಡಿಯೆಂಟ್ಸ್ ಹಾಕಿದ್ರೂ 2 ನಿಮಿಷ ಅಂತೂ ಮಿನಿಮಮ್ ನಾವು ಫ್ರೈ ಮಾಡಲೇಬೇಕು. ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕಾಗತ್ತೆ. ಮತ್ತು ಇವಾಗ ನಾವು ಇದಕ್ಕೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಇದು ತೊಗೊಂಡಿದ್ವಿ, ಟೊಮೊಟೊ ಫ್ರೆಂಡ್ಸ್. ನಾನಿಲ್ಲಿ ಡೈರೆಕ್ಟಾಗಿ ಇದು ಹಾಕ್ತಾಯಿಲ್ಲ, ಮಿಕ್ಸಿಗೆ ಹಾಕಿದ್ದೀನಿ, ಗ್ರೇವಿ ಮಾಡ್ಕೊಂಡಿದ್ದೀನಿ ಅದನ್ನು. ಈ ಥರ ಗ್ರೇವಿ ಮಾಡ್ಕೊಂಡಿದ್ದೀನಿ. ಸೊ ಅದರ ಟೊಮೊಟೊ ಪ್ಯೂರಿನ ಆ್ಯಡ್ ಮಾಡ್ತಾಯಿದ್ದೀನಿ. ಬೇಕಂದರೆ ನೀವು ಸ್ಲೈಸ್ ಮಾಡಿನೂ ಹಾಕ್ಕೋಬೋದು, ತೊಂದರೆ ಇಲ್ಲ. ಸೊ ನಾವಿಲ್ಲಿ ಏನಂತಂದರೆ ಮೇನಾಗಿ ಕೊಕೊನಟ್ ಯೂಸ್ ಮಾಡ್ತಾ ಇಲ್ಲ, ಕೊಬ್ಬರಿನ ನಾನು ಯೂಸ್ ಮಾಡ್ತಾ ಇಲ್ಲ ಇಲ್ಲಿ. ಸೊ ನನಗೆ ಸ್ವಲ್ಪ ಗ್ರೇವಿ ಬೇಕು, ತಿಕ್ಕಾಗಿ ಗ್ರೇವಿ ಬೇಕಂದರೆ ಟೊಮೊಟೊನ ಈ ರೀತಿ ಹಾಕ್ಕೊಳ್ಳಿ. ಇಲ್ಲಾಂತಂದರೆ ಕಟ್ ಮಾಡಿನೂ ನೀವು ಹಾಕ್ಕೋಬೋದು. ನಾನಿಲ್ಲಿ ಟೊಮೊಟೊ ಪ್ಯೂರಿ ಮಾಡಿ ಹಾಕಿದ್ದೀನಿ. ಇದೂ ಹಸಿದೇ ಇರೋದ್ರಿಂದ ಇದನ್ನು ನಾವು ಫ್ರೈ ಮಾಡಬೇಕು ಚೆನ್ನಾಗಿ. 1-2 ನಿಮಿಷ ಫ್ರೈ ಮಾಡಬೇಕು ಟೊಮೊಟೊನ. ತುಂಬಾ ಸಿಂಪಲ್ ಇದೆ ಫ್ರೆಂಡ್ಸ್. ಈ ಚಿಕನ್ ಗ್ರೇವಿ ಆರಾಮಾಗಿ ಮಾಡ್ಕೋಬೋದು, ಯಾರು ಬೇಕಾದರೂ ಮಾಡ್ಕೋಬೋದು, ಬ್ಯಾಚುಲರ್ಸ್ ಮಾಡ್ಕೋಬೋದು. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಗರಂ ಮಸಾಲ ಅಂದರೆ ಅದೇ ಚಿಕನ್ದು ಮಸಾಲ ಹಾಕ್ತಾ ಇರೋದು. ಬೇಕಂದರೆ ಮನೇಲಿರೋದು ಯಾವುದಾದ್ರೂ ಸಾಂಬಾರು ಪೌಡರ್ ಅದನ್ನು ಹಾಕ್ಬೋದು, ತೊಂದರೆ ಏನಿಲ್ಲ. ಚಿಕನ್ ಮಸಾಲನೇ ಹಾಕಬೇಕಂತೇನಿಲ್ಲ. ಇಲ್ಲಿ ನಾವು ಸಾಲ್ಟನ್ನ ನೋಡಿ ಹಾಕ್ಕೋಬೇಕು. ಯಾಕಂತಂದರೆ ಫಸ್ಟಿಗೆ ನಾವು ಚಿಕನ್ ಬೇಯಿಸುವಾಗ ಸಾಲ್ಟ್ ಹಾಕಿರ್ತೀವಿ, ಅದೆಲ್ಲ ಪೀಸಸ್ಸು ಉಪ್ಪು ಎಲ್ಲ ಹಿಡಿದಿರುತ್ತೆ. ಸೊ ಇದು ಗ್ರೇವಿ ಮಾಡುವಾಗ ನೀವು ಸಾಲ್ಟ್ ನೋಡ್ಕೊಂಡು ಹಾಕ್ಕೋಬೇಕು. ಈ ಟೈಮಲ್ಲೂ ಹಾಕ್ಕೋಬೋದು, ನಾವು ಲಾಸ್ಟಿಗೆ ಎಂಡಿಗೂ ಹಾಕ್ಕೋಬೋದು. ನೋಡಿ, ನಾವು ಮಾಡಿರೋ ಮಸಾಲಾಸ್ ಎಲ್ಲ ಹಾಕಿ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ, ಎಣ್ಣೆ ಬಿಟ್ಕೊಂಡಿದೆ. ಇದಕ್ಕೆ ಇವಾಗ ನಾನು ಚಿಕನ್ ರೋಸ್ಟ್ ಮಾಡ್ಕೊಂಡಿದ್ನಲ್ಲ, ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಸಾಲ್ಟು ಮತ್ತು ಅರಿಶಿನ ಎಲ್ಲ ಚೆನ್ನಾಗಿ ಹಿಡಿದಿದೆ ಫ್ರೆಂಡ್ಸ್. ಮತ್ತು ಆಮೇಲೆ ಆಲ್ರೆಡಿ ಇದು ಬೆಂದಿದೆ, ನೀರೆಲ್ಲ ಬಿಟ್ಕೊಂಡ್ಬಿಟ್ಟು ಬೆಂದಿದೆ ಫ್ರೆಂಡ್ಸ್. ಈ ಥರನೂ ನಾವು ಇಷ್ಟಕ್ಕೇ ಸ್ವಲ್ಪ ನಿಮಗೆ ಬೇಕಾದ್ರೆ ನೋಡಿಕೊಂಡು ಉಪ್ಪು ಹಾಕ್ಕೊಂಡು ಹಸಿ ಮೆಣಸಿನ್ಕಾಯಿ ಖಾರ ಹಾಕ್ಕೊಂಡು ಇಷ್ಟೇ ಫ್ರೈ ಮಾಡ್ಕೊಂಡು ತಿಂದ್ರೂ ತುಂಬಾ ಟೇಸ್ಟ್ ಇರುತ್ತೆ. ಬೇಡ ನಮಗೆ ಗ್ರೇವಿ ಬೇಕಂದರೆ ಇವಾಗ ನಾನು ಏನು ಮಾಡ್ತಾಯಿದ್ದೀನಲ್ಲ, ಸೊ ಆ ಥರನೇ ನೀವು ಮಾಡ್ಕೋಬೋದು. ನೋಡಿ, ಚೆನ್ನಾಗಿ ಕಲಿಸಿದ್ದೀನಿ. ಇವಾಗ ಏನು ಮಸಾಲೆ ಇರುತ್ತಲ್ಲ ಅದು ಸ್ವಲ್ಪ ಚೆನ್ನಾಗಿ ಹಿಡಿಬೇಕು ಪೀಸ್ಗಳು, ಚಿಕನ್ ಪೀಸ್ಗೆ ಅಷ್ಟೇ. ಅದು ಬಿಟ್ಟರೆ ಚಿಕನ್ ಮಾತ್ರ ಚೆನ್ನಾಗಿ ಬೆಂದಿದೆ, ಆಲ್ರೆಡಿ ಬೆಂದಿದೆ. ಇವಾಗ ನಾನು ಹೇಳಿದ್ನಲ್ಲ, ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಅಂತ. ಸೊ ನೋಡ್ಕೊಂಡು ಹಾಕ್ಕೊಳ್ಳಿ, ಮೊದಲೇ ಆಲ್ರೆಡಿ ಹಾಕಿರ್ತೀವಿ. ಸೊ ಸ್ವಲ್ಪ ಆದರೆ ಸಾಕು ನನಗೆ. ಇವಾಗ ಇದಕ್ಕೆ ಅಚ್ಚ ಖಾರದ ಪುಡಿ ಬೇಕಂದರೆ ಹಸಿ ಖಾರನ ನಾವು ರುಬ್ಬಿಟ್ಟು ಅದನ್ನು ಆ್ಯಡ್ ಮಾಡ್ಕೋಬೋದು. ಇಲ್ಲ ನಮಗೆ ಈ ಥರ ಬೇಕು ರೆಡ್ ಅಂತಂದರೆ ಅಚ್ಚ ಖಾರದ ಪುಡಿ ಆ್ಯಡ್ ಮಾಡ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಖಾರ ಎಲ್ಲ ಪೀಸ್ಗೆ ಮಿಕ್ಸ್ ಆಗೋ ಥರ ಚೆನ್ನಾಗಿ ಕಲಸಿ ಫ್ರೆಂಡ್ಸ್. ಒಂದು ಸರಿ ಈ ಥರ ಟ್ರೈ ಮಾಡಿ ನೋಡಿ, ನಿಮಗೆ ನಿಜ ಹೇಳ್ತೀನಿ ನಾನು, ತುಂಬಾ ಟೇಸ್ಟಿಯಾಗಿ ಬಂದಿರುತ್ತೆ, ತುಂಬಾ ಚೆನ್ನಾಗಿದೆ ಇದು. ನೀವೊಂದು ಸರಿ ಟ್ರೈ ಮಾಡಿದರೆ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿ ಚೆನ್ನಾಗಿದೆಯಾ ಇಲ್ವಾ ಅಂಥೇಳಿ. ನೋಡಿ ಫ್ರೆಂಡ್ಸ್, ಎಲ್ಲ ಮಿಕ್ಸ್ ಆಗಿದೆ, ಮಸಾಲೆ, ಖಾರ, ಉಪ್ಪು ಪ್ರತಿಯೊಂದು ನಾವೇನೇನು ತೊಗೊಂಡಿದ್ವಲ್ಲ ಎಲ್ಲ ಮಿಕ್ಸ್ ಆಗಿದೆ. ಇವಾಗ ಇದನ್ನು 1 ನಿಮಿಷ ಅಥವಾ 2 ನಿಮಿಷ ನೀರು ಹಾಕದೇ ಸ್ವಲ್ಪ ಬೇಯಿಸೋಣ. ಅದು ಚೆನ್ನಾಗಿ ಪೀಸ್ಗಳಿಗೆ ಖಾರ ಹಿಡಿದಿರುತ್ತೆ. ನೋಡಿ, ಎಣ್ಣೆ ಬಿಟ್ಕೊಂಡಿದೆ. ಸೊ ಈ ಟೈಮಲ್ಲಿ ಎಣ್ಣೆ ಬಿಟ್ಟಿದೆಯಲ್ವ, ಇವಾಗ ನಾವು ಇದೇ ಥರನಾದರೂ ತಿನ್ಬೋದು.
ನೀರೇ ಬೇಡ ಅಂತಂದರೆ ಅದು ಆಲ್ರೆಡಿ ಬೆಂದಿರುತ್ತದೆ ಚಿಕನ್ ಪೀಸು, ಏನೂ ತೊಂದರೆ ಇಲ್ಲ, ಬೇಯಿಸೋ ಅವಶ್ಯಕತೆ ಇಲ್ಲ, ಹಿಂಗೆ ತಿನ್ಬೋದು ಚಾಪ್ಸ್ ಥರ. ಇಲ್ಲಾಂದರೆ ನಮಗೆ ಗ್ರೇವಿ ಬೇಕು, ರೈಸ್ ಜೊತೆ ತಿನ್ನಬೇಕಲ್ವ, ನಮಗೆ ಗ್ರೇವಿ ಬೇಕಂದರೆ ನಿಮ್ಗೆ ಎಷ್ಟು ಬೇಕು ನೋಡಿ ನೀರು ನೋಡ್ಕೊಂಡು ಹಾಕ್ಕೊಳ್ಳಿ. ನೀರು ಸ್ವಲ್ಪ ಕಡಿಮೆ ಇದ್ರೇ ಚೆನ್ನಾಗಿರುತ್ತೆ ಇದು ಗ್ರೇವಿ. ಯಾಕಂದರೆ ನಾವಿಲ್ಲಿ ಕೊಕೊನಟ್ ಆಗಲಿ ಜಾಸ್ತಿ ಮಸಾಲೆ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿಲ್ಲ, ಸೊ ಜಾಸ್ತಿ ನೀರಾದರೆ ಚೆನ್ನಾಗಿರಲ್ಲ. ಸಿಂಪಲ್ಲಾಗಿ ಸ್ವಲ್ಪ ಒಂದು ಚಿಕ್ಕ ಬಟ್ಲಷ್ಟು ಅಥವಾ ಒಂದೆರಡು ಬಟ್ಲಷ್ಟು ನೀರಾದರೆ ಸಾಕು ಫ್ರೆಂಡ್ಸ್. ನೋಡಿಕೊಂಡು ಹಾಕ್ಕೋಬೇಕು ನೀರನ್ನ. ನೀರು ಹಾಕಿ ಕುದಿಯೋದಕ್ಕೆ ಬಿಟ್ಬಿಡೋಣ, ಅದೆಲ್ಲ ಎಣ್ಣೆ ಬಿಟ್ಕೊಳ್ಳಿ. ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಕುದಿಯೋದಕ್ಕೆ ಬಿಟ್ಬಿಡೋಣ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವಾಗ ನಾನು ಒಂದು 3 ನಿಮಿಷ ಬಿಟ್ಟಿದ್ದೆ ಕುದಿಯೋದಕ್ಕೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಚಿಕನ್ ಗ್ರೇವಿ. ನೋಡಿ ಫ್ರೆಂಡ್ಸ್, ಎಣ್ಣೆ ಬಿಟ್ಕೊಂಡಿದೆ ಅದು. ನಮಗಿಷ್ಟು ಗ್ರೇವಿ ಆದರೆ ಸಾಕಂಥೇಳಿ. ಸೊ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಅಂತ ಹೇಳಿ. ತುಂಬಾ ಸಿಂಪಲ್ ಅಲ್ವಾ ಫ್ರೆಂಡ್ಸ್ ಇದು ಮಾಡ್ಕೊಳ್ಳೋದು, ಆರಾಮಾಗಿ ಮಾಡ್ಕೋಬೋದು. ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಇಷ್ಟ ಆಗೇ ಆಗುತ್ತೆ ಅನಿಸುತ್ತೆ ಫ್ರೆಂಡ್ಸ್. ಪ್ಲೀಸ್ ನನ್ನ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್, ನನ್ನ ಹೊಸ ಚಾನಲ್ನ. ಇದಕ್ಕಿಂತ ಮುಂಚೆನೇ ಒಂದು ಚಾನಲ್ ಇತ್ತು ಫ್ರೆಂಡ್ಸ್, ಅದು ಏನೋ ಪ್ರಾಬ್ಲಮಿಂದ ನನಗೆ ಅದರಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಮತ್ತು ನಾನು ಈ ಹೊಸ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ಲೇಟ್ ಆದ್ರೂ ಆವಾಗವಾಗ ನಾನು ಹಾಕ್ತೀನಿ ವಿಡಿಯೋಸ್ನ. ನನ್ನ ಲೈಫಲ್ಲಿ ಬ್ಯುಸಿ ಶೆಡ್ಯೂಲ್ ಇರೋದರಿಂದ ವಿಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ ಫ್ರೆಂಡ್ಸ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಕೂಡ ಮಾಡಿ, ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಮತ್ತೆ ನನ್ನ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್.